ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 14ನೇ ಅಧ್ಯಾಯ. ಚಿಂತಾಮಗ್ನನಾಗಿರುವ ರಾಜ ದೃಢಧನ್ವನ ಅರಮನೆಗೆ ಒಮ್ಮೆ ಶ್ರೀರಾಮಾಯಣದ ಕರ್ತೃವಾದಂಥ ವಾಲ್ಮೀಕಿ ಮಹರ್ಷಿಗಳು ಬರ್ತಾರೆ. ರಾಜನು ದೂರದಿಂದಲೇ ಅವರನ್ನು ಆದರದಿಂದ ಸತ್ಕರಿಸಿದನು. ಆದರೆ ಆ ರಾಜನ ಮುಖದಲ್ಲಿ ಚಿಂತೆಯು ಕಾಡುತ್ತಿರುವುದನ್ನು ನೋಡಿ ಮಹರ್ಷಿಗಳು ಕಾರಣ ಕೇಳಿದರು. ಆಗ ರಾಜನು ತಾನು ಬೇಟೆಗೆ ಹೋದಾಗ ಕೇಳಿದ ಆ ಶುಕ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಆ ಗಿಳಿಯು ಹೇಳಿದ ಶ್ಲೋಕವನ್ನು ಹೇಳಿ ತನಗೆ ಅದರ ಅರ್ಥ ಇದುವರೆಗೂ ತಿಳಿಯುತ್ತಿಲ್ಲವೆಂದು ಹೇಳಿದನು. ಹಾಗೂ ತನ್ನ ಈ ಅಷ್ಟೈಶ್ವರ್ಯವು ಯಾವ ಪುಣ್ಯದ ಫಲವಾಗಿ ದೊರಕಿದೆ ಎಂಬುದಾಗಿಯೂ ಕೇಳಿದನು. ಆ ವಾಲ್ಮೀಕಿ ಮಹರ್ಷಿಗಳು ಒಂದು ಕ್ಷಣ ಯೋಚಿಸಿ ಹೇಳಿದರು, ರಾಜನೇ, ನೀನು ನಿನ್ನ ಪೂರ್ವಜನ್ಮದಲ್ಲಿ ತಾಮ್ರಪರ್ಣಿ ನದಿಯ ದಡದಲ್ಲಿ ವಾಸಿಸುತ್ತಿದ್ದ ಸುದೇವ ಎಂಬ ಹೆಸರಿನ ಬ್ರಾಹ್ಮಣನಾಗಿದ್ದೆ. ವೇದಾಧ್ಯಯನದಲ್ಲಿ ನಿರತನಾಗಿ ವಿಷ್ಣು ಭಕ್ತಿ ಪಾರಾಯಣನಾದ ನಿನಗೆ ಗೌತಮಿ ಎಂಬಂಥ ಪತ್ನಿ ಇದ್ದಳು. ಆಕೆ ಸುಶೀಲೆ ಹಾಗೂ ಪತಿಸೇವಾ ಪಾರಾಯಣೆ. ಆಕೆಗೆ ಬಹಳ ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ಇದರಿಂದ ಸುದೇವನು ಬಹಳ ಚಿಂತಾಕ್ರಾಂತನಾಗಿ ತಾನು ಬದುಕಿರುವುದೇ ವ್ಯರ್ಥವೆಂದು ತಿಳಿದನು. ಆಗ ಗೌತಮಿಯು ಅವನನ್ನು ಸಮಾಧಾನ ಪಡಿಸಿದಳು. ಮಹರ್ಷಿ ಕರ್ದಮನು ತಪಸ್ಸನ್ನಾಚರಿಸಿ ಸಂಖ್ಯಾಶಾಸ್ತ್ರದ ಪ್ರವರ್ತಕನಾದ ಕಪಿಲದೇವನನ್ನು ಪಡೆದಂತೆ ತಾವು ಏಕೆ ತಪಸ್ಸನ್ನು ಮಾಡಿ ಈ ವಿಷ್ಣುವನ್ನು ಪ್ರಸನ್ನಗೊಳಿಸಬಾರದು? ಇದರಿಂದ ತಮಗೂ ಒಬ್ಬ ಪುತ್ರರತ್ನ ಜನಿಸಬಹುದು ಎಂದು ತಿಳಿಸಿದಳು. ಪತ್ನಿಯ ಮಾತನ್ನು ಕೇಳಿ ಸುದೇವನು ಆಕೆಯ ಸಹಿತ ತಾಮ್ರಪರ್ಣಿ ನದಿಯ ದಡದಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದನು. ನಿರಾಹಾರನಾಗಿ ಕೇವಲ ಜಲಪಾನ ಮಾಡುತ್ತಾ 4000 ವರ್ಷ ತನಕ ಉಗ್ರ ತಪಸ್ಸನ್ನು ಆಚರಿಸಿದನು. ಅವನ ದೃಢವಾದಂತಹ ಭಕ್ತಿಯನ್ನು ಮೆಚ್ಚಿ ಭಗವಂತನಾದಂತಹ ಶ್ರೀಕೃಷ್ಣನು ಅವನ ಎದುರಿಗೆ ಪ್ರತ್ಯಕ್ಷನಾದನು. ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 14ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.